ಹಲೋ, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನಿಮ್ಗೆ ಹುಕುಂ ದೇವ್ ನಾರಾಯಣ್ ಯಾದವ್ ಯಾರು ಅಂತ ಗೊತ್ತಾ? ಸ್ವಲ್ಪ ಜನಕ್ಕೆ ಇವ್ರು ಯಾರು ಅಂತ ಗೊತ್ತಿರ್ಬೋದು, ಸ್ವಲ್ಪ ಜನಕ್ಕೆ ಇವ್ರು ಯಾರು ಅಂತ ಗೊತ್ತಿಲ್ದೇನೂ ಇರ್ಬೋದು. ಇವ್ರು ಯಾರು, ಹಾಗೆ ಇವರು ಉಪರಾಷ್ಟ್ರಪತಿ ಆಗ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಬಂದಿದೆ. ಸೊ ಅದರ ಒಂದು ಸ್ಮಾಲ್ ಡೀಟೇಲ್ ಕೊಡ್ತೀನಿ, ಕೇಳಿ. ಭಾರತದ ಹೊಸ ಉಪರಾಷ್ಟ್ರಪತಿ ಇವರಾಗ್ತಾರಾ? ಭಾರತದ ಹಾಲಿ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಅಧಿಕಾರಾವಧಿ ಮುಗಿಯುತ್ತಾ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹೊಸದಾಗಿ ಈ ಸ್ಥಾನಕ್ಕೆ ಯಾರು ಬರ್ತಾರೆ ಅನ್ನೋ ಪ್ರಶ್ನೆ ಮೂಡಿದೆ. ಬಿಜೆಪಿ ಮೂಲಗಳ ಪ್ರಕಾರ ಬಿಹಾರದ ಬಿಜೆಪಿ ಹಿರಿಯ ನಾಯಕ ಹುಕುಂ ದೇವ್ ನಾರಾಯಣ್ ಯಾದವ್ ಹೊಸ ರಾಷ್ಟ್ರಪತಿ ಆಗಲಿದ್ದಾರಂತೆ. ಈಗಾಗಲೇ ಬಿಜೆಪಿ ಮತ್ತೆ ಮಿತ್ರಕೂಟ ತಮ್ಮ ಅಭ್ಯರ್ಥಿಯಾಗಿ ಹುಕುಂ ಯಾದವ್ ಅವರನ್ನ ಆರಿಸಿದ್ದಾರೆ ಅಂತ ಕೂಡ ಮೂಲಗಳು ತಿಳಿಸಿದೆ. 5 ಬಾರಿ ಬಿಹಾರದಿಂದ ಬಿಜೆಪಿ ಸಂಸದರಾಗಿ ಅನುಭವವಿರುವ ಹುಕುಂ ದೇವ್ ಸಂಸತ್ನಲ್ಲಿ ಹಲವಾರು ಬಾರಿ ನಿರ್ಭೀತಿಯಿಂದ ಮಾತನಾಡಿದ ಖ್ಯಾತಿ ಹೊಂದಿದ್ದಾರೆ. ಬಿಹಾರದವರಾದ ಕಾರಣ ಪ್ರಧಾನಿ ಮೋದಿ ಬದ್ಧ ವೈರಿ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಕೂಡ ಹುಕುಂ ದೇವ್ರನ್ನ ಬೆಂಬಲಿಸುವ ನಿರೀಕ್ಷೆ ಇದೆ. ಸೊ ಗೊತ್ತಾಯ್ತಾ ಹಾಗಿದ್ರೆ ಹುಕುಂ ದೇವ್ ನಾರಾಯಣ್ ಯಾದವ್ ಯಾರು ಅಂತ? ಇವರು ಮುಂದಿನ ಉಪರಾಷ್ಟ್ರಪತಿ ಆಗೋ ಎಲ್ಲಾ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಾದು ನೋಡೋಣ ಮುಂದಕ್ಕೆ ಏನಾಗತ್ತೆ ಅಂತ. ಸದ್ಯಕ್ಕೆ ಸುದ್ದಿ ಇಷ್ಟು. ಮತ್ತಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.